ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಹೊರಟಿದೆ. ಸೊ ಅದಕ್ಕಾಗಿ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಂತ ಸಿಎಂ ಡಿ.ಕೆ.ಶಿ ಅವರು ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಮತ್ತೆ ಏನೇನೆಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ಅಂತ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಗೃಹ ಜ್ಯೋತಿ ಯೋಜನೆಗೆ ಅಂದ್ರೆ ಉಚಿತ ವಿದ್ಯುತ್ ಅನ್ನ ಪಡೆಯಬೇಕಾದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಏನೇನೆಲ್ಲ ಹೊಸ ಕಂಡೀಷನ್ಸ್ ಅಂದ್ರೆ ಹೊಸ ರೂಲ್ಸ್ ಗಳು ಏನೇನಿದಾವೆ ಮತ್ತೆ ಏನೇನೆಲ್ಲ ಹೊಸ ದಾಖಲೆಗಳು ಬೇಕಾಗುತ್ತೆ, ಮೇನ್ ಡಾಕ್ಯುಮೆಂಟ್ಸ್ ಗಳು ಏನು ಬೇಕಾಗುತ್ತೆ, ಮತ್ತೆ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕೆ ಅಂದ್ರೆ ಇದನ್ನ ನೀವು ತಿಳ್ಕೊಂಡ್ರೆ ಮೊದ್ಲೇನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ತುಂಬಾ ಅವಶ್ಯಕತೆ ಇರುತ್ತೆ ನೀವು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಮೊದಲನೇದಾಗಿ ನೋಡೋಣ. ಇಲ್ಲಿ ಸ್ವತಃ ಸಿಎಂ ಆದಂತಹ ಡಿ.ಕೆ.ಶಿವಕುಮಾರ್ ಅವರು ಹೇಳಿರುವಂತ ಪ್ರಕಾರ ಹೊಸ ಕಂಡೀಷನ್ಸ್ ಗಳು ಏನು ಗೃಹ ಜ್ಯೋತಿಗೆ ಅಪ್ಲೈ ಮಾಡಬೇಕು ಅಂದ್ರೆ ಅಥವಾ ಉಚಿತ ವಿದ್ಯುತ್ ಅನ್ನ ಪಡಿಬೇಕಂದ್ರೆ ಹೊಸ ಕಂಡೀಷನ್ಸ್ ಏನು, ಹೊಸ ನಿಯಮಗಳು ಏನಿದೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಈ ಹಿಂದೆ ಅರ್ಜಿ ಸಲ್ಲಿಸಿ ಉಚಿತ ವಿದ್ಯುತ್ ಅನ್ನ ಪಡಿತಾ ಇರುವಂತವ್ರು ಸೊ ಮೊದಲನೇದಾಗಿ ಮಾಡಬೇಕಾಗಿರುವಂತ ಕಂಡೀಷನ್ ಏನು ಅಂದ್ರೆ, ಕೆಲಸ ಏನು ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಒಂದ್ ವೇಳೆ ಸರ್ಕಾರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಾಗ ಅಂದ್ರೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಾಗ ಅರ್ಜಿಯನ್ನ ನೀವು ಮತ್ತೆ ಸಲ್ಲಿಸಿಲ್ಲ ಅಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಉಚಿತ ಕರೆಂಟ್ ಸಿಗೋದಿಲ್ಲ, ಅಂದ್ರೆ ಉಚಿತ ವಿದ್ಯುತ್ ಸಿಗೋದಿಲ್ಲ. ಆದ್ರೆ ಇದೊಂದನ್ನ ನೀವು ನೆನ್ಪಿಟ್ಕೊಳ್ಬೇಕು ಮೇನ್ ಆಗಿ ಏನಂದ್ರೆ, ಇನ್ನೂ ಕೂಡ ಸರ್ಕಾರ ಗೃಹ ಜ್ಯೋತಿ ಯೋಜನೆಗೆ ಆಗ್ಲಿ ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಆಗ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅಂದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇನ್ನೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಸೊ ನೀವು ಏಜೆಂಟ್ಗಳ ಹತ್ರ ಹೋಗಿ ಮೋಸ ಹೋಗ್ಬೇಡಿ, ದುಡ್ಡನ್ನ ಕಳ್ಕೊಬೇಡಿ, ಮತ್ತೆ ನೀವು ಸುಮ್ನೆ ಅಲ್ದಾಡ್ಬೇಡಿ, ಮತ್ತೆ ಯಾವುದೇ ಗ್ರಾಮವನ್ನಾಗ್ಲಿ ಯಾವುದೇ ಸೇವಾ ಕೇಂದ್ರಗಳ ಮುಂದೆ ಹೋಗಿ ಕ್ಯೂ ನಿಲ್ಬೇಡಿ. ಇಲ್ಲಿ ಅಧಿಕೃತವಾಗಿ ಇನ್ನೂ ಕೂಡ ಆದೇಶ ಕೊಟ್ಟಿಲ್ಲ, ಅಂದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಆದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅಧಿಕೃತವಾಗಿ ಸಿಎಂ ಅವರು ಹೇಳಿದ್ದಾರೆ. ಆದ್ರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ ದಿನಾಂಕದಿಂದ ಪ್ರಾರಂಭ ಆಗುತ್ತೆ, ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ಇಲ್ಲಿ ಇನ್ನು ಅಧಿಕೃತವಾಗಿ ಹೇಳಿಲ್ಲ. ಸೊ ಮತ್ತೆ ಮತ್ತೆ ಹೋಗಿ ನೀವು ಗ್ರಾಮ ಒನ್ಗಳಲ್ಲಿ ಬೆಂಗಳೂರು ಒನ್ಗಳಲ್ಲಿ ಹೋಗಿ ಕ್ಯೂ ನಿಲ್ಬೇಡಿ. ತುಂಬಾ ಜನ ಹಾಗೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಹೋಗ್ಬೇಡಿ. ಅಧಿಕೃತ ಆದೇಶ ಬಂದ ನಂತರ ನಾನೇ ನಿಮ್ಗೆ ತಿಳಿಸ್ಕೊಡ್ತೀನಿ ಅಧಿಕೃತ ಆದೇಶ ಬಂದಿದೆಯಾ ಇಲ್ವಾ, ಯಾವ ದಿನಾಂಕದಿಂದ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏಜೆಂಟ್ಗಳ ಹತ್ರ ಹೋಗಿ ಮೋಸ ಹೋಗಬೇಡಿ, ಮತ್ತೆ ಎಲ್ಲೂ ಕೂಡ ಹೋಗಿ ಕ್ಯೂ ನಿಲ್ಬೇಡಿ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಹಾಕೋದಕ್ಕೆ. ಓಕೆ, ಇದು ಮೊದಲನೇ ಕಂಡೀಷನ್. ಇನ್ನು ಎರಡನೇ ಕಂಡೀಷನ್ ಏನು ಅಂದ್ರೆ, ನೋಡಿ, ಮನೆಯ ಬಳಕೆಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುವಂತದ್ದು. ಸೊ ಏನು ಗೃಹ ಬಳಕೆಗೆ ಮಾತ್ರ ಈ ಒಂದು ಯೋಜನೆ ಮಾಡಿದರೆ ಇದು ಮನೆಯ ಬಳಕೆಗೆ ಮಾತ್ರ. ಕೆಲವೊಂದು ಬಿಲ್ಡಿಂಗ್ ಗಳಲ್ಲಿ ಮನೆ ಮೇಲಿರುತ್ತೆ ಮತ್ತೆ ಅಂಗಡಿ ಕೆಳಗಡೆ ಇರುತ್ತೆ. ಆ ಮನೆಗೆ ಯೂಸ್ ಮಾಡಿರುವಂತಹ ಒಂದೇ ಕನೆಕ್ಷನ್ ನಿಂದ ಆ ಆ ಕೆಳಗಡೆ ಇರುವಂತಹ ಅಂಗಡಿಗೂ ಕೂಡ ಒಂದೇ ಕನೆಕ್ಷನ್ ಇಂದ ಒಂದು ಕರೆಂಟ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂತವರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಇದು ಗೃಹ ಬಳಕೆಗೆ ಮಾತ್ರ 200 ಯೂನಿಟ್ ವರೆಗೂ ಸಿಗುತ್ತೆ. ಸೊ ಓಕೆನಾ. ಇನ್ನು ಮೂರನೇದಾಗಿ ಅವರು ಕರ್ನಾಟಕದವರು ಆಗಿರಬೇಕು. ಬೇರೆ ರಾಜ್ಯದವರಿಗೆ ಈ ಒಂದು ಯೋಜನೆ ಸಿಗೋದಿಲ್ಲ. ಕರ್ನಾಟಕದ ರಾಜ್ಯದವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗುತ್ತೆ ಅಂತ ಇಲ್ಲಿ ಹೊಸ ರೂಲ್ಸ್ ಕಂಡೀಷನ್ ಇರುವಂತದ್ದು. ಇನ್ನು ನಾಲ್ಕನೇದಾಗಿ ಕರ್ನಾಟಕದಲ್ಲಿ ಇರುವಂತವರಿಗೆ ಈ ಒಂದು ಯೋಜನೆ ಲಾಭ ಸಿಗುತ್ತೆ. ಅದರ ಜೊತೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಅವರ ಒಂದು ಹೆಸರಿರಬೇಕು, ಅಂದ್ರೆ ಕರ್ನಾಟಕದ ಮತದಾರರಾಗಿರಬೇಕು. ಅಂತವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ. ಅಂದ್ರೆ ಕರ್ನಾಟಕದ ಮತ ಪಟ್ಟಿಯಲ್ಲಿ ಅಂದ್ರೆ ಕರ್ನಾಟಕದ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರಿದ್ದವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ. ಸೊ ಈ ಕಂಡೀಷನ್ಸ್ ಗಳು ಸ್ವತಃ ಸಿಎಂ ಆಗಿರುವಂತಹ ಡಿ.ಕೆ.ಶಿ ಅವರು ಹೇಳಿರುವಂತದ್ದು. ಇನ್ನು ನೆಕ್ಸ್ಟ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ದಾಖಲೆಗಳನ್ನ ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತೆ, ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಗಳು ಏನೇನೋ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನೋಡೋಣ, ನೀವು ಕರ್ನಾಟಕದವರ ಆಗಿರ್ಬೇಕು, ನಿಮ್ಮ ಹತ್ರ ವೋಟರ್ ID ಇರಬೇಕು, ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇರಬೇಕು, ನೀವು ಕರ್ನಾಟಕದ ಮತದಾರರಾಗಿರ್ಬೇಕು. ಅಂದ್ರೆ ಮೇನ್ ಡಾಕ್ಯುಮೆಂಟ್ಸ್ ಏನು ಅಂದ್ರೆ ವೋಟರ್ ID ನಿಮ್ಮ ಹತ್ರ ಇರಬೇಕು. ಇನ್ನು ಎರಡನೇದಾಗಿ ಆಧಾರ್ ಕಾರ್ಡ್ ಇರಬೇಕು. ಓಕೆನಾ. ಸೊ ನಿಮ್ಮ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ವಿದ್ಯುತ್ ಬಿಲ್ ಅಂದ್ರೆ ಕರೆಂಟ್ ಬಿಲ್ ಇರಬೇಕಾಗುತ್ತೆ. ಮತ್ತೆ ನಾಲ್ಕನೇದಾಗಿ ಬಾಡಿಗೆ ಮನೆಯಲ್ಲಿ ನೀವೇನಾದ್ರೂ ಇದ್ರೆ ಬಾಡಿಗೆ ಮನೆಯ ಒಂದು ಅಗ್ರಿಮೆಂಟ್ ಬೇಕಾಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಬೇಕಾಗುತ್ತೆ. ಅದು ನಿಮ್ಮ ಒಂದು ಹೆಸರಿನಲ್ಲಿ ಇರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ. ಬೇರೆಯವರ ಒಂದು ಮೊಬೈಲ್ ನಂಬರ್ ಆಗುತ್ತಿಲ್ಲ, ನಿಮ್ಮ ಹೆಸರಿನಲ್ಲಿ ಇದ್ರೆ ಮಾತ್ರ ಮೊಬೈಲ್ ನಂಬರ್ ಅನ್ನ ನೀವು ಕೊಡಿ. ಸೊ ಓಕೆನಾ. ಇಷ್ಟೊಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಸೊ ಇದು ಹೆಚ್ಚಾಗಿ ಕೇಳುವಂತ ಸಾಧ್ಯತೆ ಇರುತ್ತೆ. ಇನ್ನು ಏನಾದ್ರು ಅಧಿಕೃತವಾಗಿ ದಾಖಲೆಗಳು ಬೇಕು ಅಂತ ಘೋಷಣೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ವೋಟರ್ ID, ಎರಡನೇದಾಗಿ ಆಧಾರ್ ಕಾರ್ಡು, ಮತ್ತೆ
ಕರೆಂಟ್ ಬಿಲ್ ಬೇಕಾಗುತ್ತೆ, ಮತ್ತೆ ಬಾಡಿಗೆ ಮನೆಯಲ್ಲಿ ಇದ್ರೆ ಅಗ್ರಿಮೆಂಟ್ ಬೇಕಾಗುತ್ತೆ, ಮತ್ತೆ ಮೊಬೈಲ್ ನಂಬರ್, ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುವಂತದ್ದು. ಓಕೆ, ನೆಕ್ಸ್ಟ್ ಈ ಒಂದು ಯೋಜನೆ ಅಂದ್ರೆ ಹೊಸ ಒಂದು ಏನು ಬದಲಾವಣೆಯನ್ನ ಮಾಡ್ತಾ ಇದ್ದಾರಲ್ಲ, ಸೊ ಇನ್ಮೇಲೆ ಯಾರಿಗೆ ಸಿಗೋದಿಲ್ಲ ಈ ಒಂದು ಗೃಹ ಜ್ಯೋತಿ ಯೋಜನೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ವಾಣಿಜ್ಯ ವಿದ್ಯುತ್ ಸಂಪರ್ಕಗಳಿಗೆ ಅಂದ್ರೆ ಕಮರ್ಷಿಯಲ್, ಅಂದ್ರೆ ನಾನು ಅವಾಗಲೇ ಹೇಳಿದೆ ಅಂಗಡಿಗಳಿಗೆ ಸಿಗೋದಿಲ್ಲ ಅಥವಾ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಸಿಗೋದಿಲ್ಲ. ಇದು ಓನ್ಲಿ ಗೃಹ ಬಳಕೆಗೆ ಮಾತ್ರ ಸಿಗುವಂತ ಯೋಜನೆ ಆಗಿರುತ್ತೆ. ಸೊ ಮನೆ ಮೇಲ್ಗಡೆ ಇದ್ದು ಕೆಳಗಡೆ ಅಂಗಡಿ ಇದ್ರೆ ಅಂಗಡಿಗೆ ಸಪರೇಟ್ ನೀವು ಮೀಟರ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಅದರಿಂದ ಆ ರೀತಿಯಾಗಿರುವಂತಹ ಕಮರ್ಷಿಯಲ್ ಪರ್ಪಸ್ಗೆ ಸಿಗೋದಿಲ್ಲ. ಇನ್ನು ಎರಡನೇದಾಗಿ ಒಂದಕ್ಕಿಂತ ಹೆಚ್ಚು ಮನೆಗಳಿಗೆ ಒಂದೇ ವ್ಯಕ್ತಿಯ ಹೆಸರಿನಲ್ಲಿ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಇನ್ನು ಮೂರನೇದಾಗಿ ಆಧಾರ್ ವಿದ್ಯುತ್ ಖಾತೆ ವಿವರಗಳಲ್ಲಿ ಗಂಭೀರ ವ್ಯತ್ಯಾಸ ಇದ್ರೆ, ಅಂದ್ರೆ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಮತ್ತೆ ನಿಮ್ಮ ಒಂದು ಕರೆಂಟ್ ಬಿಲ್ಗಳಲ್ಲಿ ವ್ಯತ್ಯಾಸ ಏನಾದ್ರು ಅಂದ್ರೆ ಅಡ್ರೆಸ್ ಆಗಿರ್ಬೋದು ಅಥವಾ ಒಂದು ನೇಮ್ ಆಗಿರ್ಬೋದು, ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ಕರೆಂಟ್ ಬಿಲ್ ಅಲ್ಲಿ ಒಂದು ಹೆಸರು ಇರುತ್ತೆ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಒಂದು ಹೆಸರು ಇರುತ್ತೆ. ಸೊ ಆ ರೀತಿಯಾಗಿ ಇದ್ರೆ ನಿಮ್ಗೆ ಆಗ್ಲೂ ಕೂಡ ಸಿಗೋದಿಲ್ಲ. ಎರಡು ಕೂಡ ಮ್ಯಾಚ್ ಆಗ್ಬೇಕು. ಹಾಗಾದ್ರೆ ಬಾಡಿಗೆ ಮನೆಯಲ್ಲಿ ಇರುವಂತವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ, ನೋಡಿ, ನೀವು ಬಾಡಿಗೆ ಮನೆಯಲ್ಲಿ ಇದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಏನ್ ಅಗ್ರಿಮೆಂಟ್ ಮಾಡಿರ್ತೀರಲ್ಲ ಬಾಡಿಗೆ ಮನೆಯ ಅಗ್ರಿಮೆಂಟ್, ಅದಿದ್ರೆ ಸಿಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇದು ಸ್ವಂತ ಮನೆ ಇರ್ತಾರಲ್ಲ, ಸೊ ಅಂತವ್ರಿಗೆ ಆಧಾರ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಡೀಟೇಲ್ಸ್ ಮತ್ತೆ ಕರೆಂಟ್ ಬಿಲ್ ಅಲ್ಲಿ ಇರುವಂತ ಡೀಟೇಲ್ಸ್ ಒಂದೇ ರೀತಿ ಇರಬೇಕು. ಒಂದ್ ವೇಳೆ ಏನಾದ್ರೂ ವ್ಯತ್ಯಾಸ ಇತ್ತು ಅಂತಂದ್ರೆ ಆಗ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಇದು ಮೂರನೇದಾಗಿ. ಇನ್ನು ನಾಲ್ಕನೇದಾಗಿ ಹೊರ ರಾಜ್ಯದವರಿಗೆ ಅಂದ್ರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇರುವಂತವ್ರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಇಲ್ಲಿ ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ರಾಜ್ಯದವರಿಗೆ ಮಾತ್ರ ಸಿಗುತ್ತೆ, ಬೇರೆ ರಾಜ್ಯದವರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಸೊ ಇನ್ನೊಂದು ಪ್ರಮುಖವಾಗಿ ವೋಟರ್ ಲಿಸ್ಟ್ ಇರಬೇಕು, ಅಂದ್ರೆ ವೋಟರ್ ID ಇರಬೇಕು, ಅವರು ನಮ್ಮ ಕರ್ನಾಟಕದವರಾಗಿರ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಯಾರಿಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಇನ್ನು ನೆಕ್ಸ್ಟ್, ಒಬ್ಬ ವ್ಯಕ್ತಿ ಹೆಸರಿನಲ್ಲಿ 2-3 ಮೀಟರ್ ಏನಾದ್ರೂ ರಿಜಿಸ್ಟರ್ ಆಗಿದ್ರೆ, ಅಂದ್ರೆ ಒಬ್ಬ ವ್ಯಕ್ತಿ ಹೆಸರಲ್ಲಿ 2-3 ಮೀಟರ್ ನೋಂದಣಿ ಆಗಿರುತ್ತೆ. ಸೊ ಆ ರೀತಿಯಾಗಿ ಏನಾದ್ರೂ ಇದ್ರೆ ಅಂತರೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಇದಿಷ್ಟು ಯಾರಿಗೆ ಸಿಗಲ್ಲ ಅನ್ನುವಂಥದ್ದು. ಇನ್ನು ಯಾರಿಗೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಯಾರಿಗೆ ಈ ಒಂದು ಯೋಜನೆಯ ಲಾಭ ಸಿಗ್ತಾ ಹೋಗುತ್ತೆ ಅಂತ ನೋಡೋದಾದ್ರೆ, ನೋಡಿ, ಕರ್ನಾಟಕದ ನಿವಾಸಿಗಳಿಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಕರ್ನಾಟಕದ ನಿವಾಸಿ ಆಗಿರಬೇಕು, ಅವ್ರ ಹತ್ರ ವೋಟರ್ ಲಿಸ್ಟ್ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಗೃಹ ಬಳಕೆಗೆ ಈ ಒಂದು ಯೋಜನೆ ಲಾಭ ಸಿಗುತ್ತೆ, ಅದರಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಸ್ವಂತ ಮನೆ ಇದ್ದಂತವ್ರಿಗೂ ಕೂಡ ಸಿಗುತ್ತೆ, ಮತ್ತೆ ಬಾಡಿಗೆ ಮನೆಯಲ್ಲಿ ಇದ್ದಂತವ್ರಿಗೂ ಕೂಡ ಸಿಗುತ್ತೆ, ಇದರಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ನೆಕ್ಸ್ಟ್, ಒಂದು ಕುಟುಂಬಕ್ಕೆ ಒಂದು ವಿದ್ಯುತ್ ಮೀಟರ್ ಕನೆಕ್ಷನ್ಗೆ ಮಾತ್ರ ಸೌಲಭ್ಯ ಸಿಗುತ್ತೆ. ಅಂದ್ರೆ ಒಂದು ಕುಟುಂಬಕ್ಕೆ ಒಂದು ಮೀಟರ್ಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ. ಅಂದ್ರೆ ಒಂದು ಕುಟುಂಬಕ್ಕೆ ಒಂದೇ ಮೀಟರ್ ಇರಬೇಕು, ಆ ಒಂದು ಮೀಟರ್ಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ. ಇದಿಷ್ಟು ಪಾಯಿಂಟ್ಸ್ ಗಳು ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಇದರಲ್ಲಿ ನಾನು ಹೇಳಿದಂತ ಇಷ್ಟು ಪಾಯಿಂಟ್ಸ್ ಗಳಲ್ಲಿ ಎಲ್ಲಾನು ಕರೆಕ್ಟ್ ಆಗಿದ್ರೆ ನಿಮ್ಗೂ ಕೂಡ ಸಿಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ಸರ್ಕಾರ ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಾಗ ನೀವು ಮತ್ತೆ ಕಡ್ಡಾಯವಾಗಿ ಅರ್ಜಿಯನ್ನ ಸಲ್ಲಿಸಲೇಬೇಕಾಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಉಚಿತ ಕರೆಂಟ್ ಅನ್ನ ಪಡೆಯೋದಕ್ಕೆ. ನಿಮ್ಮದು ಸ್ವಂತ ಮನೆನಾ ಅಥವಾ ಬಾಡಿಗೆ ಮನೆನಾ ಅಥವಾ ನೀವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿದಿರಾ, ಉಚಿತ ಕರೆಂಟ್ ಅನ್ನ ಪಡಿತಾ ಇದ್ದೀರಾ ಅಥವಾ ಏನಾದ್ರೂ ತೊಂದರೆ ಆಗಿದೆಯಾ, ಕಾಮೆಂಟ್ ಮುಖಾಂತರ ತಿಳಿಸಿ. ಇದಿಷ್ಟು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಇರುವಂತ ಲೇಟೆಸ್ಟ್ ಅಪ್ಡೇಟು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಸರ್ಕಾರದಿಂದ ಆದೇಶ ಬಂದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸರ್ಕಾರಿ ಕಚೇರಿಗಳ ಮುಂದೆ ಅಥವಾ ಸೇವಾ ಕೇಂದ್ರಗಳ ಮುಂದೆ ಹೋಗಿ ಕ್ಯೂ ನಿಲ್ಬೇಡಿ. ಸುಮಾರು ಆಗಿದಾವೆ ಈ ರೀತಿ. ಸೊ ಮತ್ತೆ ಏಜೆಂಟ್ ಗಳಿಗೆ ದುಡ್ಡು ಕೊಡೋದಕ್ಕೆ ಹೋಗ್ಬೇಡಿ. ಮತ್ತೆ ಅರ್ಜಿಯನ್ನ ಸಲ್ಲಿಸಿ ಕೊಡ್ತೀವಿ ಅಂದ್ರೆ ಏಜೆಂಟ್ ಗಳಿಗೆ ದುಡ್ಡು ಕೊಡೋದಕ್ಕೆ ಹೋಗ್ಬೇಡಿ. ಅಧಿಕೃತ ಆದೇಶ ಬಂದ ನಂತರ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಆತರ ಪಡೋದಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.